ಬಂಟ್ವಾಳದಲ್ಲಿ ಅಬ್ದುಲ್ ಬರ್ಬರ್ ಹತ್ಯೆ ಪ್ರಕರಣ ಏನಿದೆ, ಈ ಪ್ರಕರಣ ಈಗ ಆರೋಪಿಗಳನ್ನು ಶೀಘ್ರದಲ್ಲಿ ಬಂಧನ ಮಾಡ್ತೀವಿ ಅಂತಿದ್ದಾರೆ. ಅಂದ್ರೆ ಸುಳಿವು ಸಿಕ್ಕಿರುತ್ತೆ ಯಾರು ಏನು ಎತ್ತ ಅಂತ ಹೇಳಿ ಎಡಿಜಿಪಿ ಆರ್ ಹಿತೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಂಟ್ವಾಳದಲ್ಲಿ. ಸೊ ಜನ ಶಾಂತಿ ಕಾಪಾಡಬೇಕು, ಗಾಳಿ ಸುದ್ದಿಗೆ ಕಿವಿ ಕೊಡಬೇಡಿ ಅಂತ ಹೇಳಿದ್ದಾರೆ. ಎಕ್ಸಾಕ್ಟ್ಲಿ ಆಗಬೇಕಾಗಿರೋದು ಅದನ್ನೇ. ಸಾಮಾಜಿಕ ತಾಣಗಳ ರಿವೆಂಜ್ ಪೋಸ್ಟ್ ಮೇಲೆ ಕ್ರಮ ಆಗ್ತಾ ಇದೆ. ಕಾರಣ ಕಂಡ್ಕೊಂಡವ್ರು ಪ್ರಚೋದನಕಾರಿಯಾದಂತಹ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಅಲ್ಲಿ ಯಾರ್ಯಾರ್ದೋ ಫೋಟೋ ಹಾಕೋದು, ಇವ್ರನ್ನ ಬಿಡೋದಿಲ್ಲ, ಇವ್ರನ್ನ ಕೆಲವೇ ದಿನಗಳ ಮುಗಿಸ್ಬಿಡ್ತೀವಿ ಅಂತೆಲ್ಲ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಅಂಥವರ ಮೇಲೆ ನಿಗಾ ಇಟ್ಟಿದ್ದೀವಿ ಅಂತಿದ್ದಾರೆ. 5 ತಂಡಗಳ ರಚನೆ ಮಾಡಿದಾರಂತೆ. ಕೇಳಿಸ್ಕೊಳ್ಳಿ. ನಿನ್ನೆ ದಿವಸ 3 ಗಂಟೆ ಸುಮಾರಿಗೆ ಹಿರಾಕೋಡಿ ಅಂತ ಜಾಗದಲ್ಲಿ ಇಬ್ಬರು ಪಿಕಪ್ ಟ್ರಕ್ಕಲ್ಲಿ ಮರಳು ಹಾಕಕ್ಕೆ ಹೋಗಿದ್ದವ್ರಿಗೆ ಅಲ್ಲಿ ಒಂದು ಗುಂಪು ಬಂದು ಅವ್ರಿಗೆ ಹಲ್ಲೆ ಮಾಡಿ ಒಬ್ಬರು ರೆಹಮಾನ್ ಅನ್ನೋರು ಸತ್ತಿರ್ತಾರೆ, ಇನ್ನೊಬ್ಬರು ಕಲಂದರ್ ಶಫಿ ಅನ್ನೋರು ಇಂಜೂರ್ ಆಗಿದ್ದಾರೆ. ಈಗ ಅವ್ರಿಗೆ ಇಂಜೂರ್ ಆದವ್ರದ್ದು ಇನ್ನೂ ಟ್ರೀಟ್ಮೆಂಟಲ್ಲಿದ್ದಾರೆ. ಮತ್ತು ರೆಹಮಾನ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದವ್ರು ಆಂಬುಲೆನ್ಸ್ ಡ್ರೈವರ್ ಮೊಹಮ್ಮದ್ ನಿಜಾರ್ ಅನ್ನೋರ ಕಂಪ್ಲೇಂಟ್ ಮೇಲೆ ಕೇಸ್ ದಾಖಲು ಮಾಡಿದ್ರೆ ಪ್ರಕರಣ ತನಿಖೆ ಕೈಗೊಂಡಿದ್ದೀವಿ. ಈಗ ಮಂಗಳೂರು ನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಳಿದ ಭಾಗಗಳಲ್ಲಿ ಈಗಾಗಲೇ ನಿಷೇಧಾಜ್ಞೆ 3 ಡೇಸ್ವರೆಗೆ ನಿಷೇಧಾಜ್ಞೆನ ಸಂಬಂಧಪಟ್ಟ ಅಧಿಕಾರಿಗಳು ಹೊರಡಿಸಿದ್ದಾರೆ. ಈಗ ಕ್ರಿಮೇಷನ್ ಮಧ್ಯಾಹ್ನ 1:30-2 ಗಂಟೆ ಸುಮಾರಿಗೆ ಶಾಂತಿಯುತವಾಗಿ ಮುಗಿದಿದೆ. ಕ್ರಿಮೇಷನ್ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಜೊತೆ ಸಹಕರಿಸಿದ ಎಲ್ಲ ನಾಗರಿಕರಿಗೆ ನಾನು ಪೊಲೀಸ್ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತೇನೆ. ಮುಂದೆ ಈ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಅದರ ತನಿಖೆ ಈಗ ನಡೀತಾ ಇದೆ. ಅರೆಸ್ಟ್ ಮಾಡೋದಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಆಲ್ರೆಡಿ ಸ್ಥಳೀಯ ಅಧಿಕಾರಿಗಳು ತಂಡಗಳನ್ನು ರಚನೆ ಮಾಡಿದ್ದಾರೆ. ಈಗ ಬೇಗ ಶೀಘ್ರದಲ್ಲಿ ಅರೆಸ್ಟ್ ಮಾಡಿ ತಮ್ಮೊಂದಿಗೆ ಅದನ್ನು ಮಾಹಿತಿಯನ್ನು ಹಂಚಿಕೊಳ್ಳಲಾಗುವುದು. ಅದು ಇನ್ನೂ ನಡೀತಾ ಇದೆ. ಒನ್ಸ್ ವಿ ಡಿಸೈಡ್ ಟು ಅನೌನ್ಸ್ ವಿಲ್ ಲೆಟ್ ಯು ನೋ. FIR ಅಲ್ಲಿ ಹೆಸರಿದ್ದಾವೆ, 2 ಹೆಸರಿದ್ದಾವೆ, ಉಳಿದವ್ರದ್ದು ಅನ್ನೋನ್ ಇದೆ. ಬಟ್ ಅರೆಸ್ಟ್ ಮಾಡೋ ಪ್ರಕ್ರಿಯೆ ಪ್ರಗತಿಯಲ್ಲಿರೋದ್ರಿಂದ ನಾವು ಅದನ್ನು ತಮ್ಮೊಂದಿಗೆಲ್ಲ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಆ ತನಿಖೆಯಿಂದನೇ ಗೊತ್ತಾಗಬೇಕು ರೀ. ಈಗ ತನಿಖೆ ಈಗಿನ್ನ ಸ್ಟಾರ್ಟ್ ಆಗಿದೆ. ಈಗ ಇಷ್ಟೊತ್ತು 1:30-2 ಗಂಟೆವರೆಗೆ ನಮ್ಮವರೆಲ್ಲ ಸ್ವಲ್ಪ ಪ್ರಕ್ಷುಬ್ಧ ವಾತಾವರಣದಿಂದ ಬಂದೋಬಸ್ತಲ್ಲಿ ಮತ್ತು ಅಂತ್ಯಕ್ರಿಯೆ